ನಾನು ಡಾಕ್ಟರ್ ಕೆ ಎಂ ಸಾರವಣ ಅಂತ ಈ ಒಂದು ಪಂದ್ಯಾವಳಿಗಳ ಸಂಘಟನಾ ಕಾರ್ಯದರ್ಶಿ. ಸುಮಾರು ದಕ್ಷಿಣ ವಲಯ 6 ರಾಜ್ಯದ ಕಬಡ್ಡಿ ಪಂದ್ಯಾಟಗಳು ಈ ಒಂದು ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ಜರುಗುತ್ತಿದ್ದು 6 ರಾಜ್ಯಗಳ 133 ವಿಶ್ವವಿದ್ಯಾನಿಲಯದ ಕ್ರೀಡಾಪಟುಗಳು ಈ ಒಂದು ಪಂದ್ಯಾವಳಿಗಳಲ್ಲಿ ಭಾಗವಹಿಸಲಿದ್ದಾರೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನುರಿತ ನಿರ್ಣಾಯಕ ತಂಡ ಈ ಒಂದು ಪಂದ್ಯಾವಳಿಗಳನ್ನು ನಿರ್ಣಯ ಮಾಡಲಿಕ್ಕೆ ಕೊಡ್ತಿದ್ದಾರೆ. ಸುಮಾರು 8,000 ಜನ ಕ್ರೀಡಾ ಪ್ರೇಕ್ಷಕರು ಕುಳಿತುಕೊಳ್ಳುವಂತಹ ಗ್ಯಾಲರಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕ್ರೀಡಾಪಟುಗಳು ಉಳಿದುಕೊಳ್ಳಲಿಕ್ಕೆ ಈ ಒಂದು ಸ್ಥಳೀಯ ರಾಮದುರ್ಗದ ಎಲ್ಲ ವಸತಿ ನಿಲಯಗಳನ್ನು ಕಾಯ್ದಿರಿಸಲಾಗಿದೆ. ನಿರ್ಣಾಯಕರು ಬರ್ತಾ ಇದ್ದಾರೆ ಅಂದರೆ ಸರ್, ಆಸನದ ವ್ಯವಸ್ಥೆ ಎಷ್ಟು ಆಸನದ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಮತ್ತು ಲೈಟಿಂಗ್ ವ್ಯವಸ್ಥೆ ಯಾವ ರೀತಿ? 8,000 ಜನ ಕುಳಿತುಕೊಳ್ಳುವ ಕ್ರೀಡಾಪಟುಗಳು ಕುಳಿತುಕೊಳ್ಳುವಷ್ಟು ಪ್ರೇಕ್ಷಕರು ಕುಳಿತುಕೊಳ್ಳುವ ವ್ಯವಸ್ಥೆಯನ್ನು ಮಾಡಲಾಗಿದೆ ಸರ್. ನಿರ್ಣಾಯಕರಾಗಿ ಒಂದು 60 ಜನ ನಿರ್ಣಾಯಕರು ರಾಜ್ಯ ಹಾಗೂ ರಾಷ್ಟ್ರದಾದ್ಯಂತ ಬರಲಿದ್ದಾರೆ. ಲೈಟಿಂಗ್ ಎಲ್ಲ ಫ್ಲಡ್ ಲೈಟ್ ವ್ಯವಸ್ಥೆ ಇದೆ ಸರ್. 4 ಮ್ಯಾಟುಗಳ ಮೈದಾನಗಳನ್ನು ಸಿದ್ಧಗೊಳಿಸಲಾಗ್ತಾ ಇದೆ ಸರ್. ಯಾಕೆಂದರೆ ತುಂಬ ದೂರ ಆಗುತ್ತೆ ಸರ್, ಜೊತೆಗೆ ಪಾರ್ಕಿಂಗ್ ಸಮಸ್ಯೆ ಕೂಡ ಆಗ್ತಾ ಇರೋದು. ಪಾರ್ಕಿಂಗ್ ಸಮಸ್ಯೆನ ಯಾವ ರೀತಿಯಾಗಿ ಸರ್? ಈ ಪಾರ್ಕಿಂಗ್ ಸಮಸ್ಯೆಯನ್ನು ಸರ್, ಶಿವನಮೂರ್ತಿ ಎದುರುಗಡೆ ಇರುವ ಒಂದು ಏನು ಖಾಲಿ ನಿವೇಶನಗಳ ಜಾಗ ಇದೆ ಸರ್, ಅಲ್ಲಿ ಮಹಾವಿದ್ಯಾಲಯದ ಹೊರಗಡೆ ಅಲ್ಲಿ ನಾವು ಮಾಡ್ತಾ ಇದ್ದೀವಿ ಸರ್. ಸರ್ ಗೆಸ್ಟ್ ಯಾರು ಗೆಸ್ಟು ಸರ್, ಅದು ಒಂದು ಹೆಮ್ಮೆಯ ವಿಷಯ ಸರ್. ನಮ್ಮ ತಾಲೂಕಿನವರೇ ಆದ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಾದಂಥ IA ಶಿವಾನಂದ ಅಂತ ಬರ್ತಾ ಇದ್ದಾರೆ ಸರ್. ಇವರು ಏಕಲವ್ಯ ಅವಾರ್ಡಿ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಸರ್. ಉದ್ಘಾಟಕರಾಗಿ ಸ್ಥಳೀಯ ಶಾಸಕರು ಇರ್ತಾರೆ ಸರ್. ಮುಂದೆ ಕರ್ನಾಟಕದ ಘನ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾಗಿರುವಂಥ ಡಾಕ್ಟರ್ ಸುಧಾಕರ್ ಸರ್ ಅವರು ಬರ್ತಾ ಇದ್ದಾರೆ ಸರ್.